ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಮೌನ ಮಾತನಾಡಿದಾಗ ಒಂದು ಶಾಂತ ಸಂಜೆ, ಆಳವಾದ ಕ್ಷಣದಲ್ಲಿ ಜೀವನವು ತನ್ನದೇ ಮೌನವನ್ನು ಕೇಳಿತು. ನಾನು ಯಾರು, ನಾನು ಯಾಕೆ ಇಷ್ಟು ಓಡುತ್ತಾ ಇದ್ದೇನೆ ಎಂದು ಅದು ಯೋಚಿಸಿತು. ಅದೇ ಸಮಯದಲ್ಲಿ ಗಾಳಿಯು ಹತ್ತಿರದಿಂದ ಹಾದು ಹೋಯಿತು. ಅದು ಜೀವನವನ್ನು ಕೇಳಿತು. ನೀನು ಸದಾ ಚಲಿಸುತ್ತಲೇ ಇರುತ್ತೀಯ, ನಿಲ್ಲುವುದಿಲ್ಲವಲ್ಲ ಏಕೆ? ಗಾಳಿ ನಗುತ್ತಾ ಹೇಳಿತು, ನಾನು ನಿಂತರೆ ಧೂಳಾಗುತ್ತೇನೆ. ಚಲನೆಯಲ್ಲೇ ನನ್ನ ಅಸ್ತಿತ್ವ. ಜೀವನವು ಹೀಗೆಯೇ ಇರಬೇಕು. ಉದ್ದೇಶವಿಲ್ಲದೆ ನಿಶ್ಚಲತೆ ನಾಶದ ಮೊದಲ ಹೆಜ್ಜೆ. ಜೀವನವು ತಲೆಯಾಡಿಸಿತು. ಅದು ಪರ್ವತದ ಕಡೆ ನೋಡಿತು, ಅದನ್ನು ಕೇಳಿತು, ನೀನು ಏಕೆ ಒಬ್ಬನೇ ಸ್ಥಿರವಾಗಿ ನಿಂತಿರುವೆ? ಪರ್ವತ ತಲೆ ಎತ್ತಿ ನಕ್ಕು ಹೇಳಿತು, ಶಕ್ತಿ ಸಂಖ್ಯೆಯಲ್ಲಿ ಅಲ್ಲ, ಆಳದಲ್ಲಿದೆ. ನಾನು ಒಬ್ಬನೇ ನಿಂತಿದ್ದೇನೆ, ಆದರೆ ಒಳಗೆ ಅಸಂಖ್ಯವಾದ ಬಲವನ್ನು ಹೊಂದಿದ್ದೇನೆ ಎಂದಿತು. ಜೀವನ ಮತ್ತೆ ನದಿಯ ಕಡೆ ತಿರುಗಿತು. ನೀನು ಯಾವಾಗಲೂ ಹರಿಯುತ್ತಲೇ ಇರುವೆ, ನಿಲ್ಲುವುದಿಲ್ಲವಲ್ಲ ಏಕೆ ಎಂದು ಕೇಳಿತು. ನದಿ ಶಾಂತವಾಗಿ ಉತ್ತರಿಸಿತು, ನಾನು ನಿಲ್ಲುವ ದಿನದಿಂದಲೇ ನನ್ನ ಅಸ್ತಿತ್ವವೇ ಕೊನೆಗೊಳ್ಳುತ್ತದೆ. ಹರಿಯುವುದೇ ನನ್ನ ಧರ್ಮ, ನನ್ನ ಪ್ರಾಣ ಎಂದಿತು. ಆ ಕ್ಷಣದಲ್ಲಿ ಜೀವನವು ಅರಿತುಕೊಂಡಿತು. ಯಾವುದು ಜೀವಂತವಾಗಿದೆಯೋ ಅದು ಚಲಿಸುತ್ತದೆ. ಯಾವುದು ಬೆಳೆಯುತ್ತದೋ ಅದು ಕಲಿಯುತ್ತದೆ. ಯಾವುದು ಪ್ರಕಾಶಿಸುತ್ತದೆಯೋ ಅದು ಸಹಿಸುತ್ತದೆ. ಆ ಸಮಯದಲ್ಲಿ ಮೌನವೇ ಒಂದು ಪಾಠ ಕಲಿಸಿತು. ಅದು ಹೇಳಿತು, ಜ್ಞಾನವೇ ನಿಜವಾದ ಐಶ್ವರ್ಯ. ಅದು ಹೊರಗಿನ ಲೋಕದಲ್ಲಿ ಹುಡುಕಬೇಕಾಗಿದ್ದಲ್ಲ, ಅದು ನಿನ್ನೊಳಗೆ ಅಡಗಿದೆ. ಸಹನೆಯೇ ಬಲಿಷ್ಠವಾದ ಆಯುಧ. ಅದು ಕೋಪದಿಂದ ಗೆಲ್ಲಲಾಗದ ಯುದ್ಧವನ್ನು ಗೆಲ್ಲುತ್ತದೆ. ಭಕ್ತಿಯೇ ಸುರಕ್ಷಿತವಾದ ಕವಚ. ಅದು ತಾರ್ಕಿಕತೆಯಿಂದ ಕದರಲ್ಪಟ್ಟ ಮನಸ್ಸಿಗೆ ನೆಲೆ ನೀಡುತ್ತದೆ. ಮತ್ತು ನಗುವೇ ಅತ್ಯಂತ ಮಧುರವಾದ ಔಷಧಿ. ಅದು ಮಾತುಗಳಿಂದ ಗುಣಪಡಿಸಲಾರದ ನೋವನ್ನು ಹಗುರಗೊಳಿಸುತ್ತದೆ. ಈ ಎಲ್ಲವೂ ಉಚಿತ, ಆದರೂ ಅವು ಅತ್ಯಂತ ಅಪರೂಪದ ಧನಗಳು, ಏಕೆಂದರೆ ನಾವು ಅವುಗಳನ್ನು ಎಲ್ಲೆಡೆ ಹುಡುಕುತ್ತೇವೆ, ಆದರೆ ನಮ್ಮೊಳಗೆ ನೋಡುವುದಿಲ್ಲ. ಜನರು ದೊಡ್ಡ ಮನೆಗಳನ್ನು ಕಟ್ಟುತ್ತಾರೆ, ಆದರೆ ಹೃದಯದಲ್ಲಿ ಜಾಗ ಮಾಡುವುದನ್ನು ಮರೆತು ಬಿಡುತ್ತಾರೆ. ಅವರು ವಿದ್ಯೆಯನ್ನು ಗಳಿಸುತ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳುವುದನ್ನು ಕಳೆದುಕೊಳ್ಳುತ್ತಾರೆ. ಅವರು ಸಂಪತ್ತನ್ನು ಕಟ್ಟಿಹಾಕುತ್ತಾರೆ, ಆದರೆ ಮನಃಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಆಗ ಜೀವನ ನಿಧಾನವಾಗಿ ಹೇಳಿತು, ಪ್ರಯತ್ನ ಒಂದು ನಿರ್ಧಾರ, ಮನೋಭಾವ ಒಂದು ನಿರ್ಧಾರ, ಮಹತ್ವ ಒಂದು ನಿರ್ಧಾರ, ನಿರಂತರತೆ ಒಂದು ನಿರ್ಧಾರ. ಯಶಸ್ಸಿಗೆ ಸರಳ ದಾರಿ ಇಲ್ಲ. ಪ್ರತಿ ಹೆಜ್ಜೆಯೂ ಒಂದು ಪಾಠ, ಪ್ರತಿ ಬೀಳ್ವೆಯೂ ಒಂದು ಗುರು. ಮಾರ್ಗ ಸ್ಪಷ್ಟವಾಗದಿದ್ದರೂ ನಡೆಯಬೇಕು. ಮನಸ್ಸು ಭಾರವಾಗಿದ್ದರೂ ಉಸಿರಾಡಬೇಕು. ಜಗತ್ತು ಮೌನವಾಗಿದ್ದರೂ ಕೇಳಬೇಕು, ಏಕೆಂದರೆ ಶಾಂತ ಮನಸ್ಸಿಗೆ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಮ್ಮನ್ನು ದೈವದ ದಿಕ್ಕಿನತ್ತ ಕೊಂಡೊಯ್ಯುತ್ತದೆ. ಮೌನವಾದ ಚಿಂತನೆಗಳು ಅತ್ಯಂತ ಬಲವಾದ ನಿಜಗಳಾಗುತ್ತವೆ. ಶಾಂತ ಮನಸ್ಸು ಅತ್ಯಂತ ಆಳವಾದ ಜ್ಞಾನವನ್ನು ಹೊಂದಿರುತ್ತದೆ. ಆ ಕ್ಷಣದಲ್ಲಿ ಮೌನವು ಮಾತನಾಡಿತು. ಅದು ಶಬ್ದಗಳಿಂದಲ್ಲ, ಹೃದಯದೊಳಗಿನ ಧ್ವನಿಯಿಂದ. ಅದು ನಿಧಾನವಾಗಿ ಹೇಳಿತು, ನೀನು ನಡೆಯುತ್ತಿರು, ಮಾರ್ಗವು ನಿನಗೆ ತಾನೇ ಕಾಣಿಸುತ್ತದೆ. ನೀನು ಅದು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂದು ಕೇಳುವುದನ್ನು ನಿಲ್ಲಿಸಿದಾಗ. ಆಗ ಜೀವನವು ಅರಿತುಕೊಂಡಿತು, ಪ್ರಯಾಣದ ಅರ್ಥ ವೇಗದಲ್ಲಿಲ್ಲ, ಅದು ನಿಶ್ಚಲತೆಯಲ್ಲಿರುವ ಶಾಂತ ದಿಕ್ಕಿನಲ್ಲಿ ಇದೆ.
ಅದು ಉದ್ದೇಶದೊಂದಿಗೆ ಇರುವ ಮೌನದಲ್ಲಿದೆ. ಅದು ಪ್ರಮಾಣವಿಲ್ಲದ ನಂಬಿಕೆಯಲ್ಲಿ ಇದೆ. ಅದು ಕಾರಣವಿಲ್ಲದ ಸಂತೋಷದಲ್ಲಿ ಇದೆ. ಮತ್ತು ಜೀವನವು ತಿಳಿದುಕೊಂಡಿತು. ಈ ಸತ್ಯವನ್ನು ಅರಿತ ಕ್ಷಣದಲ್ಲೇ ನೀನು ತಲುಪಬೇಕಾದ ಸ್ಥಳವನ್ನು ಈಗಾಗಲೇ ತಲುಪಿರುವೆ ಎಂದು. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.